ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಮೆಂತ್ಯ ಸೊಪ್ಪಿನಲ್ಲಿ ಒಂದು ರುಚಿಕರವಾಗಿರುವಂತಹ ಪಪ್ಪನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲು ನಾನು ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ. ಒಂದು ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಒಂದು 4 ಹಸಿಮೆಣಸಿನ್ಕಾಯಿನ ಮುರಿದು ಹಾಕಿದ್ದೀನಿ. ಹಾಗೆಯೇ ಚಿಕ್ಕದೊಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಮೀಡಿಯಮ್ ಸೈಜು ಮೆಂತ್ಯ ಸೊಪ್ಪಿನ ಒಂದು ಕಟ್ಟನ್ನು ತಗೊಂಡು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡಿಕೊಂಡು ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಆ್ಯಡ್ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪನ್ನು. ಮತ್ತು ಜಾಸ್ತಿ ಹಾಕಿದ್ರೂ ಕೂಡ ಕಹಿ ಬರುತ್ತೆ ಒಂದೊಂದು ಟೈಮು. ಮೆಂತ್ಯ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ. ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಆದರೆ ಎಣ್ಣೆ ಜಾಸ್ತಿ ಹಾಕ್ಕೋಬಾರ್ದು. 1 ಅಥವಾ 2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕಷ್ಟೇ. ಮತ್ತೆ ಕೂಡ ಒಗ್ಗರಣೆ ಮಾಡ್ಕೋಬೇಕು ಈ ಮೆಂತ್ಯ ಪಪ್ಪುಗೆ. ನೋಡಿ, ಈ ರೀತಿ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಕಹಿ ಕೂಡ ಬರೋದಿಲ್ಲ. ಈ ರೀತಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಾದಮೇಲೆ ಇವಾಗ ಇದಕ್ಕೆ ದೊಡ್ಡದೊಂದು ಹುಳಿ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಮುಂಚೆನೇ ತೊಗರಿಬೇಳೆನ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೆ. ಒಂದು ಅರ್ಧ ಕಪ್ನಷ್ಟು ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೋದು. ತೊಗರಿಬೇಳೆನ ಕೂಡ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ, ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೋಬೋದು. ಮತ್ತು ಖಾರಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ವಲ್ಲ, ಜಾಸ್ತಿ ಖಾರದ ಪುಡಿನ ಆ್ಯಡ್ ಮಾಡ್ಕೋಬಾರ್ದು. ಸ್ವಲ್ಪ ಅಷ್ಟೇ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ನಾನು ಮುಂಚೆನೇ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೇಕಷ್ಟೇ, ಜಾಸ್ತಿ ಹಾಕ್ಕೋಬಾರ್ದು. ಹುಣಸೆ ಹಣ್ಣು ಮತ್ತು ಹುಳಿ ಆದರೆ ಕೂಡ ಚೆನ್ನಾಗಿರೋದಿಲ್ಲ ಪಪ್ಪು. ಜಸ್ಟು ಮಿಸ್ ಮಾಡಿದೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಯಾವುದೇ ಪಪ್ಪು ಮಾಡಿದ್ರೂ ಕೂಡ ಹಾಕ್ಕೊಳ್ಳೇಬೇಕು. ಇವಾಗ ಇದನ್ನೆಲ್ಲ ಹಾಕಾದ್ಮೇಲೆ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಜಾಸ್ತಿ ಹಾಕ್ಕೋಬಾರ್ದು ಈ ಪಪ್ಪುಗೆ. ಮತ್ತು ನೀರನ್ನು ನಾವು ಚೆಲ್ಲೋ ಆಗಿಲ್ಲ, ಸ್ವಲ್ಪ ಗಟ್ಟಿಯಾಗಿದ್ರೇ ಪಪ್ಪು ಚೆನ್ನಾಗಿರೋದು. ನಾನು ಹುಣಸೆ ಹಣ್ಣನ್ನು ನೆನೆಸಿದ್ನಲ್ವ, ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿದ್ನಲ್ವ. ಇವಾಗ ನಾನು ಬೇಳೆನ ತಗೊಂಡಿದ್ದೆ ನೋಡಿ, ಅದೇ ಕಪ್ನಲ್ಲೇ 1.5 ಕಪ್ನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. 1.5 ಕಪ್ನಷ್ಟು ನೀರನ್ನು ಬೇಳೆ ತಗೊಂಡಿರೋ ಕಪ್ನಲ್ಲಿ ಅಳತೆ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನಾವು ಒಂದು ಅರ್ಧ ಕಪ್ನಷ್ಟು ಬೇಳೆ ಹಾಕಿದ್ವಲ್ಲ, 1.5 ಕಪ್ನಷ್ಟು ನೀರನ್ನು ಹಾಕಿದ್ರೆ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಪಪ್ಪು. ಇವಾಗ ನೋಡಿ, ನೀರು ಒಂದು ಸಲ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಸರಿ ಹೋಗುತ್ತಾ ಇಲ್ವಾ ಏನು ಅಂತ. ಇವಾಗ ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಾವು ಇವಾಗ ಇದಕ್ಕೆ ಉಪ್ಪು ಖಾರ ಎಲ್ಲನೂ ಹಾಕಿದ್ದೀವಿ. ಒಂದೊಂದು ಸಲ ಹುಣಸೆಹಣ್ಣು ಹುಳಿ ಹಾಕಿದ್ರೆ ಬೇಳೆ ಬೇಯೋದಿಲ್ವಲ್ಲ, ಅದಕ್ಕೆ ಬೇಳೆನ ಮುಂಚೆನೇ ನೆನೆಸಿ ಹಾಕ್ಕೋಬೇಕಾಗುತ್ತೆ. ನೆನೆಸಲಿಲ್ಲ ಅಂದರೆ ಹುಣಸೆಹಣ್ಣನ್ನು ಹಾಕೋಕ್ಕೆ ಹೋಗಬೇಡಿ, ಮತ್ತೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3-4 ವಿಷಲ್ ಹಾಕ್ಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಪಪ್ಪು. 3 ವಿಷಲ್ ಹಾಕ್ಸಿದ್ಮೇಲೆ ನೋಡಿ, ಪ್ರೆಷರ್ ಎಲ್ಲ ಹೋದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೆಂದಿದೆ ಅಂತ. ನಾವು ಹಾಕಿದ ನೀರು ಎಲ್ಲ ಕರೆಕ್ಟಾಗಿ ಸರಿ ಹೋಗಿದೆ ನೋಡಿ, ಈ ರೀತಿ ಇರಬೇಕು. ಇವಾಗ ಇದನ್ನು ಮಸಿದ್ರೆ ನಮಗೆ ಪಪ್ಪನ ಕನ್ಸಿಸ್ಟೆನ್ಸಿ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ. ನೀರೇನಾದರೂ ಜಾಸ್ತಿ ಹಾಕ್ಕೊಂಡ್ರೆ ಏನೂ ಚೆನ್ನಾಗಿರೋದಿಲ್ಲ. ನಾನು ಹೇಳ್ದಾಗೇ ಅಳತೆ ಪ್ರಕಾರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಮ್ಯಾಶರಲ್ಲಿ ಚೆನ್ನಾಗಿ ಸಾಫ್ಟಾಗಿ ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಗ್ಗರಣೆ ಕೂಡ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಮುದ್ದೆಗೆ ಅಷ್ಟೊಂದು ಚೆನ್ನಾಗಿರಲ್ಲ. ಆಂಧ್ರ ಸೈಡ್ ಪಪ್ಪು ಮುದ್ದೆಗಿಂತ ರೈಸ್ ಜೊತೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಕೂಡ 1 ಸ್ಪೂನು ಅಥವಾ 2 ಸ್ಪೂನ್ ಎಣ್ಣೆನ ಹಾಕ್ಕೊಂಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಜೀರಿಗೆ, ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಒಂದು 4-5 ಎಸಳು ಬೆಳ್ಳುಳ್ಳಿನ ಚಚ್ಚಿಬಿಟ್ಟು ಹಾಕ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಯಾವುದೇ ಒಂದು ಒಗ್ಗರಣೆಯಲ್ಲಾಗಲಿ ಬಿಡಿ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಾನು ಒಂದು 3 ಒಣಗಿದ ಮೆಣಸಿನ್ಕಾಯನ್ನು ಕೂಡ ಹಾಕಿ, ಇವಾಗ ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಬಿಟ್ಟು ಈ ಒಗ್ಗರಣೆ ಏನಿದೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ನಮಗೆ ಟೇಸ್ಟು ಪಪ್ಪುನಲ್ಲಿ ಬರೋದು. ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ, ಈ ರೀತಿ ಫ್ರೈ ಆಗಬೇಕು ಒಗ್ಗರಣೆ. ಇವಾಗ ನಾವು ಈ ಪಪ್ಪುನ ತೊಗೊಂಬಂದು ಇದಕ್ಕೆ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನೇನು ಕುದಿಸೋದೇನೋ ಬೇಕಾಗಿಲ್ಲ. ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ಟವನ್ನು ಆಫ್ ಮಾಡ್ಕೊಂಬಿಟ್ರೆ ಸಾಕು. ಅಂದರೆ ನಾವು ನೀರನ್ನು ಏನೂ ಆ್ಯಡ್ ಮಾಡಿಲ್ವಲ್ಲ,
ಇದು ಕುದಿಸೋದು ಏನು ಅವಶ್ಯಕತೆ ಇಲ್ಲ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದು ಸಲ ಈ ಸ್ಟೈಲ್ನಲ್ಲಿ ಪಪ್ಪುನ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನೋದ ಜೊತೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ತಿಂತಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ನಿಮಗೆ ಈ ಪಪ್ಪು ಯಾವ ರೀತಿ ಅನಿಸ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ತಪ್ಪದೇ ಒಂದೇ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ. ಆದರೆ ಬೇಳೆನ ನುಣ್ಣಕ್ಕೆ ಬೇಯಿಸ್ಕೊಂಬಿಡಬಾರ್ದು, ಈ ರೀತಿ ಇರಬೇಕು. ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿದೆ ಅಲ್ವಾ ಯಾವ ರೀತಿ ಇದೆ ಅಂತ. ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.